ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಸಾಹೇಬರಾದಂತಹ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ವರ್ಷಗಳಿಂದ ಸುಮಾರು 40 ವರ್ಷಕ್ಕೂ ಹೆಚ್ಚು ರಾಜಕಾರಣದಲ್ಲಿ ತೊಡಗಿಸ್ಕೊಂಡಂಥವ್ರು. ಅವರನ್ನು ಅವರು ಅರ್ಪಣೆ ಮಾಡ್ಕೊಂಡಂಥವ್ರು. ಅದರಲ್ಲೂ ಒಬ್ಬರು ಕನಕಪುರದ ಎಲ್ಲರ ಮಗನಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಮಹಾನ್ ವ್ಯಕ್ತಿ. ನಾವೆಲ್ಲ ಕಂಡಿದ್ದೀವಿ. ಸಿಂಧಿಯವರಾದ ನಂತರ ಭಾಳಷ್ಟು ಅತ್ಯುನ್ನತವಾದಂಥ ಒಂದು ಅಗ್ರಗಣ್ಯ ಸ್ಥಾನದಲ್ಲಿ ಕೆಲಸ ಮಾಡೋರು ಯಾರಾದರೂ ಇದ್ದಾರೆ ಅಂತಂದರೆ ಅದು ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಸುರೇಶ್ ಅವರು. ಸೊ ಇವತ್ತು ನಮ್ಮ ನಾಯಕರು, ನಮ್ಮ ಊರಿನವರು, ನಮ್ಮವರೇ ಆದಂತಹ ಈ ನಾಡಿನ ದೊರೆ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಭಾಳಷ್ಟು ಸಂತೋಷ ಕೊಡುವಂತಹ ವಿಚಾರ. ಅವರ ಒಂದು ಆಕ್ಟಿವ್ನೆಸ್ಸಲ್ಲಿ, ಅವರ ಒಂದು ಚಲನವಲತೆಯಲ್ಲಿ ಭಾಳಷ್ಟು ಸ್ಫೂರ್ತಿದಾಯಕವಾಗಿ ಇರತಕ್ಕಂತಹ ವ್ಯಕ್ತಿ. ಅವರು ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಸಹ ಇವತ್ತು ಹಿಂದೆ ಹೋಗದೆ, ಒಂದು ಹೆಜ್ಜೆನೂ ಸಹ ಹಿಂದೆ ಹಿಡದೆ ಕೆಲಸ ಮಾಡ್ತಕ್ಕಂತಹ ಸಾಮರ್ಥ್ಯ ಅವ್ರಿಗಿದೆ. ಈ ನಾಡನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಬಹುತೇಕ ಮಾಡ್ತಾರೆ. ಅಂತಹ ಒಂದು ಛಲದಂಕ ಮಲ್ಲ ಅವರು. ಅದರಲ್ಲೂ ಕನಕಪುರಕ್ಕೆ ಸೂರ್ಯಚಂದ್ರರಂದರೆ ನಮಗೆ ದುಡಿತಾ ಇರತಕ್ಕಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಇಬ್ಬರೂ ಅಷ್ಟೇ. ಅದರೊಳಗೆ ಇವತ್ತು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರು ನಮಗೆ ಇಡೀ ರಾಜ್ಯಕ್ಕೆ, ಕನಕಪುರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಡೀ ರಾಜ್ಯವನ್ನು, ಈ ದೇಶನೇ ತಿರುಗಿ ನೋಡುವಂತಹ ಒಂದು ಮಟ್ಟಕ್ಕೆ ಈ ರಾಜ್ಯವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಂತ ಇಡೀ ಕನಕಪುರದ ಜನತೆಗೆ ಒಂದು ಭರವಸೆ ಅಂತಂತೂ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಿ. ನಮ್ಮ ಶುಭಾಶಯಗಳು ಎಲ್ಲ ಹೆಣ್ಣು ಮಕ್ಕಳ, ಹೆಂಗಸರ ಎಲ್ಲರ ಶುಭಾಶಯಗಳು ಸಹ ಅವ್ರಿಗೆ ಇರುತ್ತೆ. ಯಾಕೆ ಅಂತಂದರೆ ಇವತ್ತಿನ 5 ಗ್ಯಾರಂಟಿಗಳು ಬಹುತೇಕ ಹೆಣ್ಮಕ್ಳಿಗೆ ಸೇರಿದಂತಹ ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ತಂದಿದೆ. ಕಾಂಗ್ರೆಸ್ ಪಕ್ಷ ಭಾಳಷ್ಟು ಅತ್ಯುನ್ನತ ಮಟ್ಟವಾಗಿ ಅವರ ಬಗ್ಗೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಇಡೀ ರಾಜ್ಯದ ಹೆಣ್ಣುಮಕ್ಕಳು ಎಲ್ಲರೂ. ಅದರ ಜೊತೆಗೆ ಯುವನಿಧಿ ಯುವಕರು ಏನಿದ್ದಾರೆ ಅವರಿಗೆ ಕೆಲಸವನ್ನು ಕೊಡಿಸುವಂಥ ಕೆಲಸವನ್ನು ಸಹ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಎಲ್ಲ ರೀತಿಯಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲವೂ ಸಹ ಯಶಸ್ವಿ ಆಗಲಿ. 2028ಕ್ಕೂ ಸಹ ಇವರ ಒಂದು ಶಕ್ತಿಯಿಂದ, ಇವರ ಒಂದು ಮುಂದಾಳತ್ವದಲ್ಲಿ ಮತ್ತೆ ಸರ್ಕಾರ ಬರುತ್ತೆ, ಮತ್ತೆ ಇದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಂತ ನಮಗೆ ಭರವಸೆ ಇದೆ. ಅವ್ರಿಗೆ ಶುಭಾಶಯವಾಗಿ. ಸ್ಟೈಲ್ ಬಗ್ಗೆ ಹೇಳೋದಾದ್ರೆ ಅವರು ಭಾಳಷ್ಟು ರಫ್ ಆ್ಯಂಡ್ ಟಫ್ ಆಗಿ ಹಾರ್ಡ್ ವರ್ಕರು. ಅವ್ರನ್ನ ಒಂದು ವರ್ಕೋಹಾಲಿಕ್ ಅಂತಂತಲೇ ನಾವು ಹೇಳ್ತೀವಿ. ರಾತ್ರಿ ಹಗಲು ಅವ್ರು ಯಾವಾಗ ನಿದ್ದೆ ಮಾಡ್ತಾರೆ, ಯಾವ ಟೈಮಲ್ಲಿ ನಿದ್ದೆ ಮಾಡೋದೇ ಭಾಳ ಕಡಿಮೆ. ಅವರು ರಾತ್ರಿ 12 ಗಂಟೆಲಿ ನೋಡಿದ್ರೂ ಯಾವುದೋ ಒಂದು ಹಳ್ಳೀಲಿ ಕೆಲಸ ಮಾಡುವಂತಹ ಸ್ಫೂರ್ತಿ ಇರತಕ್ಕಂತಹ ಒಬ್ಬ ವ್ಯಕ್ತಿ ಅವರು. ಎಲ್ಲೋ ಒಂದು ರಾಜಕಾರಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ. ಅಂಥವರು ಈ ರಾಜ್ಯದಲ್ಲಿ ಇದ್ದರೆ ಯಾವಾಗಲೂ ಕೆಲಸ 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 ಅಂತ ಇರತಕ್ಕಂಥವ್ರು. ಅವರು ಓಡಾಡೋದು, ಆಮೇಲೆ ಪಕ್ಷಕ್ಕೋಸ್ಕರ ದುಡಿತಾ ಇರತಕ್ಕಂಥದ್ದು. ಯಾವುದೇ ಪಕ್ಷ ಕೆಲಸ ಕೊಟ್ಟಂಥ ಸಂದರ್ಭದಲ್ಲಿ, ಜನಸೇವೆ ಮಾಡುವಂಥದ್ದು ಯಾವುದೇ ಕೆಲಸ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಒಂದು ಕ್ಷಣನೂ ಯೋಚನೆ ಮಾಡದೆ ಆ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ. ನಾವು ಎಕ್ಸಾಂಪಲ್ಗೆ ನೋಡ್ಬೋದು. ಅವರು ಒಂದು ನಿಮಿಷ ಏರ್ಪೋರ್ಟಲ್ಲಿ ಇರ್ತಾರೆ, ಅಲ್ಲಿಂದ ಬಂದು ಇಮಿಡಿಯೇಟು ವಿಧಾನಸೌಧಕ್ಕೆ ಬರ್ತಾರೆ. ಅವರೆಲ್ಲೂ ರೆಸ್ಟ್ ಮಾಡಬೇಕು ಅಂತಂತ ತೊಡಗಿಸ್ಕೊಂಡಂತಾರೆ ಅಂತಲ್ಲ. ನಾನು ಕಂಡಂತೆ ಅವ್ರಿಗೆ ವಿರೋಧ ಪಕ್ಷದಿಂದ ಅನೇಕ ಕಾರಣಗಳಿಂದ ಜೈಲಿಗೆ ಹೋಗಿ ಬಂದಿದ್ರೂ ಸಹ ಅವತ್ತು ಬಂದಂಥ ಸಂದರ್ಭದಲ್ಲಿ ಫಸ್ಟು ಮನೆಯವ್ರನ್ನ ನೋಡಿದ್ರೆ ಜನಗಳನ್ನು ನೋಡಿದಂಥವ್ರು, ಜನಗಳ ಜೊತೆ ಇದ್ದಂಥವ್ರು ಅವರು. ಅಂತಹ ನಾಯಕರು ನಮಗೆ ಬೇಕು. ಜನ ಸೇವೆ ಮಾಡುವಂತಹ ನಾಯಕರು ನಮಗೆ ಬೇಕು. ಏನಾದರೂ ಭಾನುಪ್ರಕಾಶ್ ಅಂತ, ಕನಕಪುರ. ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಕದ ಮನೆ, ಹೌದು, ಅದೇ ಊರಿನವರು, ಏನು ಹೇಳ್ತೀರಿ? ಸಿ ಎಂ ಆಗ್ತಿದ್ದಾರೆ. ನಮಗೆ ಅವರು ಸಿ ಎಮ್ ಆಗ್ತಾ ಇರೋದು ಭಾಳ ಸಂತೋಷದ ವಿಚಾರ. ಏಕೆಂದರೆ ಇದು 5 ವರ್ಷದ ಹಿಂದೆನೇ 3 ವರ್ಷದ ಹಿಂದೆನೇ ಬರಬೇಕಾಗಿದ್ದಂಥ ಅವಕಾಶ ವಂಚಿತರಾಗಿ ಈಗ ಆ ಕಾಲ ಕೂಡಿ ಬಂದಿದೆ. ಈಗ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮೆಲ್ರಿಗೂ ಹೆಮ್ಮೆ ವಿಚಾರ. ನಮ್ಮೂರಿನವರು, ನಮ್ಮ ಪಕ್ಕದ ಮನೆಯವರು ಅಂತ ಅಂದಾಗ ಅವ್ರ ಮನೆ ಪಕ್ಕದವ್ರು ನಾನು. ನಮ್ಮ ಮನೆ ಪಕ್ಕ ಅನ್ನೋದಕ್ಕಿಂತ ಅವ್ರ ಮನೆ ಪಕ್ಕಕ್ಕೆ ನಾನು ಬಂದು ಇಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಮಗೂ ಭಾಳ ಹೆಮ್ಮೆ, ಅವ್ರ ಪಕ್ಕದಲ್ಲಿ ನಾವು ಇದ್ದೀವಲ್ಲ ಅನ್ನೋದೊಂದು ಹೆಮ್ಮೆ. ಹಂಗಾಗಿ ಈಗ ಅವರು ಅಧಿಕಾರ ವಹಿಸ್ಕೊಳ್ತಾ ಇರೋದು ನಮ್ಮೆಲ್ರಿಗೂ ತುಂಬ ಹಬ್ಬದ ವಾತಾವರಣ ನಮ್ಮೂರಿನಲ್ಲಿ. ಹಾಂ ಸರ್, ಈಗ ನೀವು ಚಿಕ್ಕದ್ರಿಂದ ನೋಡ್ಕೊ ಬಂದಿದ್ದೀರಿ ಅವ್ರನ್ನ. ನೋಡಿದ್ದೀವಿ ಸರ್. ಯಾವೆಲ್ಲ ರೀತಿ ಇರ್ತಿದ್ರು, ಇಲ್ಲಿ ಬಂದಾಗ ಹೇಗೆ, ಈಗಿದೆಯಲ್ಲ ಆ ಮನೋಭಾವನೆ ಅವಾಗಿತ್ತ ಹೇಗೆ ಅಂತ? ಅಲ್ಲ, ಅವಾಗ ಈಗಿನಗಿನ್ನ ಅವಾಗ ಎಲ್ಲರ ಜೊತೆ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ರು. ಈಗಲೂ ಕೂಡ ಹಂಗೇನೆ. ಯಾರು ಬಂದಾಗ ಊರ ಕಡೆ ಬಂದಾಗ ಎಲ್ಲರೂ ಅವರು ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆಲೂ ಬೆರೀತಾರೆ, ಎಲ್ಲರ ಜೊತೆಲೂ ಮಾತಾಡ್ತಾರೆ. ನಾನು ಅಧಿಕಾರ ಇದೆ ಅವ್ರನ್ನೆಲ್ಲನೂ ಬೇರೆ ಥರ ಅವ್ರನ್ನ ಇದು ಮಾಡಬೇಕು ಅನ್ನೋದೇನಿಲ್ಲ. ಅವ್ರಿಗೆ ಎಲ್ಲರನ್ನೂ ಒಂದೇ ಭಾವನೆಯಲ್ಲಿ ಕಾಣ್ತಾರೆ.
ಎಲ್ಲ ಎಷ್ಟು ಜನ ಅವ್ರು ಬಂದಾಗೆಲ್ಲ ಊರ ಕಡೆ ಇಲ್ಲಿ ಬೇರೆ ಏನೋ ಫಂಕ್ಷನ್ಗೆ ಸೇರಿದ ಜನ ಆ ಥರ ಜನ ಸೇರ್ತಾರೆ ಅವ್ರು ಬಂದಾಗ. ಯಾವ ಸಮಯದಲ್ಲಿ ಇಲ್ಲಿ ಬರ್ತಾರೆ, ಬಿಡುವಾಗ ಬರ್ತಾರಾ ಹಿಂಗೆ? ಬಿಡುವಾಗಿದ್ದ ಸಮಯದಲ್ಲಿ ಬರೋದು ಅಪರೂಪ. ಊರ ಹಬ್ಬಗಳಲ್ಲಿ ಬರ್ತಾರೆ, ಮತ್ತು ಗೌರಿ ಹಬ್ಬದಲ್ಲಿ ಅವರ ಪೂರ್ವಿಕರಿಗೆ ಎಡೆ ಇಡ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲೇ ಪೂಜೆ ಪುನಸ್ಕಾರಗಳೆಲ್ಲ ಇಲ್ಲೇ ಮಾಡ್ತಾರೆ. ಮತ್ತು ಅವರ ಇದನ್ನೆಲ್ಲ ಅವ್ರನ್ನ ಅಂತ್ಯಕ್ರಿಯೆ ಅವೆಲ್ಲ ಮಾಡಬೇಕಾದಾಗಲೂ ಅವರ ಪೂರ್ವಿಕರಿಗೆಲ್ಲ ಇಲ್ಲೇ ಮಾಡೋದು. ಹಂಗಾಗಿ ಅವರು ಇಲ್ಲಿಗೆ ಬಂದೇ ಬರ್ತಾರೆ. ಸರ್, ಈಗ ಪ್ರಮುಖವಾಗಿ ಈ ಊರಿಗೆ ಏನೇನೆಲ್ಲ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ, ಇನ್ನೂ ಏನು ಆಗಬೇಕು? ಈಗ ನಮ್ಮೂರಿಗೆ ನೀವೇ ನೋಡ್ತಾ ಇದ್ದೀರಿ, ಈಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನಾವೆಲ್ಲ ಹೇಳ್ಬೇಕಾದಂಥ ಅವಶ್ಯಕತೆನೇ ಇಲ್ಲ. ಯಾಕೆಂತಂದರೆ ಈಗ ನಮ್ಮ ಬೆಂಗಳೂರಿಗೆ ಈಕ್ವಲ್ ಆಗಿ ನಮ್ಮ ದೊಡ್ಡ ಹಾಲಹಳ್ಳಿ ಇದು. ಅಲ್ಲಿಗೆ ಬೇಕಾದಂಥ ಸೌಕರ್ಯನ ಇಲ್ಲೂ ಕೂಡ ಒದಗಿಸ್ಕೊಟ್ಟಿದ್ದಾರೆ ಎಲ್ರಿಗೂ. ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಬಡಬಗ್ಗರಿಗೆ ಸೈಟ್ಗಳು ಕೊಟ್ಟು ಅವ್ರಿಗೆ ಮನೆ ವಸತಿ ರಹಿತರಿಗೆ ವಸತಿ ವ್ಯವಸ್ಥೆ ಮಾಡಿಕೊಟ್ಟು, ಮತ್ತು ಸ್ಕೂಲ್ಗಳಿಗೆಲ್ಲ ಜಮೀನು ಅವ್ರದ್ದೇ ಸ್ವಂತ ಖರ್ಚಿನಲ್ಲಿ ಜಮೀನುಗಳು ಕೊಟ್ಟು ಅವನ್ನ ಕಟ್ಟಿಸಿ, ಈಗ ನಮ್ಮ ಊರಿನಲ್ಲೇ ದೊಡ್ಡಾಲ್ನಲ್ಲೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಆಗಿದೆ. ಅದಕ್ಕೆ ಜಾಗನೆಲ್ಲ ಅವರನ್ನೇ 5 ಎಕರೆ ಜಮೀನನ್ನ ಅವರನ್ನೇ ಸ್ವಂತ ಖರ್ಚಿನಿಂದ ತೆಗೆದುಕೊಟ್ಟು ಶಾಲೆನ ಅವರ ಮಗಳು ಐಶ್ವರ್ಯ ಕೂಡ ಆ ಶಾಲೆನ ದತ್ತು ತಗೊಂಡು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಜನಗಳಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗ ಕಾವೇರಿ ಮತ್ತು ಅರ್ಕಾವತಿ ನದಿಯಿಂದ ನೀರನ್ನು ತಂದು ಏತ ನೀರಾವರಿ ಮಾಡಿ ಆ ನೀರನ್ನ ಎಲ್ಲ ರೈತರ ಜಮೀನುಗಳಿಗೆ ನೀರು ಕೊಟ್ಟು ಅದರಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಕೂಡ ಮಾಡ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಇದೆ. ಸರ್, ಈಗ ಪ್ರಮುಖವಾಗಿ ರಾಜಕೀಯವಾಗಿ ನೋಡೋದಾದರೆ ಅವರು ಬೆಳೆದು ಬಂದ ಹಾದಿ ಹೇಗಿತ್ತು ಸರ್? ಅವರು ವಿದ್ಯಾರ್ಥಿ ದಶೆಯಿಂದನೇ ಅವರು ಆ ಒಂದು ಚಾಕಚಕ್ಯತೆ, ಆ ಒಂದು ಲೀಡರ್ಶಿಪ್ಪು ಅವ್ರಿಗೆ ಮೊದಲಿನಿಂದನೂ ಇತ್ತು. ಅದು ಅವ್ರಿಗೆ ಈಗ ಹೊಸ ಚೈತನ್ಯನ ಈಗ ಕೊಟ್ಟಿದೆ. ಅವರು ಎಲ್ಲ ರೀತಿಯಲ್ಲೂ ಎಲ್ಲ ವರ್ಗದ ಜನನ ಮತ್ತು ಎಲ್ಲ ವರ್ಗದ ನಾಯಕರನ್ನ ಒಗ್ಗೂಡಿಸ್ಕೊಂಡು ರಾಜ್ಯಭಾರ ಮಾಡ್ತಾರೆ ಅನ್ನೋ ಭರವಸೆ ನಮ್ಮೆಲ್ಲರಿಗೂ ಇದೆ. ಸರ್, ಈಗ ಸಿದ್ದರಾಮಯ್ಯನವರು ಕೂಡ ಆಡಳಿತ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಗದ್ದಿಗೆನೇ ಇರ್ತಿದ್ದಾರೆ. ಏನು ಸಲಹೆನ ಕೊಡ್ತೀರಾ? ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇಂಥದ್ದು ಆಗಬೇಕಾಗಿತ್ತು ಅನ್ನೋದು ಏನಾದರೂ ಇವ್ರಿಗೇನಾದ್ರು ಹೇಳಿ ಅವ್ರ ಕಡೆಯಿಂದ ಆಗಬೇಕು ರಾಜ್ಯಕ್ಕೆ ಅನ್ನೋದೇನಾದ್ರು ಸಲಹೆ ಕೊಡ್ತೀರಾ ನೀವು ಕಂಡಂತೆ? ಅಲ್ಲ, ರಾಜ್ಯಕ್ಕೆ ಅಂತಂದರೆ ಅವರು ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಇವರು ಕೂಡ ಒಂದು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡು ಅವ್ರ ಜೊತೆಯಲ್ಲೇ ಜೋಡೆತ್ತುಗಳ ಥರ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾವೆಲ್ಲ ಸಲಹೆ ಕೊಡುವಂಥ ಸಂದರ್ಭ ಏನು ಬರೋದಿಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಿದೆ. ಈಗ ನಮ್ಮ ಇಲ್ಲಿ ಮೇಕೆದಾಟು ಹೋರಾಟ ಮಾಡಿ ಈಗ ಆ ಮೇಕೆದಾಟನ್ನು ಮಾಡಬೇಕು ಅನ್ನೋ ಅವ್ರಿಗೆ ಪರಿಕಲ್ಪನೆ ಇತ್ತು. ಅವ್ರ ಕನಸದು ಎಲ್ಲ ಭಾಗದ ಜನರಿಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ನೀರು ಕೊಡಬೇಕು ಅನ್ನೋದು ಭಾಳ ಮಹದಾಸೆ ಅವ್ರಿಗೆ. ಅದನ್ನು ಮುಂದುವರಿಸ್ತಾರೆ. ಈಗ ಅವರ ಅಧಿಕಾರಾವಧಿನಲ್ಲೇ ಅದನ್ನು ಮಾಡಿಸ್ತಾರೆ ಅನ್ನೋ ಒಂದು ಭರವಸೆ ನಮಗೆಲ್ರಿಗೂ ಇದೆ. ಅದು ಮಾಡ್ತಾರೆ ಅವರು. ಇದರಲ್ಲಿ ಅವರು ಹೋರಾಟ ಕೂಡ ಮಾಡಿದ್ರು. ಅದೆಲ್ಲರೂ ನಿಮಗೆಲ್ರಿಗೂ ಗೊತ್ತೇ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಶಿವಪುಟ್ಟೇಗೌಡ, ದೊಡ್ಡಾಲಲ್ಲಿ. ತುಂಬ ಸಂತೋಷ ಸರ್. ತುಂಬ ಕಷ್ಟಪಟ್ಟಿದ್ದಾರೆ. ಇವಾಗ ಆವತ್ತಿನಿಂದ ಇವತ್ತುವರೆಗೂ ಕಾಂಗ್ರೆಸ್ಗೋಸ್ಕರ ರಾತ್ರಿ ಹಗಲು ಕಾಣದೆ ಟೈಮು ಕಾಣದೆ ಅವರು ತುಂಬ ಕಷ್ಟಪಟ್ಟು ಎಫೆಕ್ಟ್ ಹಾಕಿದ್ದಾರೆ. ಅವರು ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾವಾಗಲೂ ಆಗಬೇಕಾಗಿತ್ತು, ಕಾರಣಾಂತರದಿಂದ ಇಲ್ಲಿವರೆಗೂ ಅವಕಾಶ ಇರಲಿಲ್ಲ, ಇವಾಗ ಒದಗಿ ಬಂದಾಗಿದೆ. ಆಗಲಿ ಸರ್, ತುಂಬ ಸಂತೋಷ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನಮಗೆ ಅಂತಲ್ಲ, ಸಾಕಷ್ಟು ಇಲ್ಲಿ ಒಂದು 90% ಜನತೆಗೆ ತುಂಬ ಖುಷಿ ಇರುತ್ತೆ. ಗೊತ್ತಾಯ್ತಾ? ಯಾಕೆಂದರೆ ಸರ್ ಅವರು ಬರೋದು ಹೋಗೋದು ಗೊತ್ತೇ ಆಗಲ್ಲ, ಆ ಥರ ಬರ್ತಾರೆ. ಬಟ್ ಯಾಕೆಂತಂದರೆ ಯಾವ ಸಮಯದಲ್ಲಿ ಅಂದರೆ ಕಷ್ಟ ಅಂತ ಅಂದು ಕೂಡಲೇ ಇನ್ಫಾರ್ಮ್ ಮಾಡಿದ್ರೆ ಆ ಟೈಮಲ್ಲಿ ವಿತಿನ್ ಸೆಕೆಂಡಲ್ಲಿ ಒಂದು 1 ಅವರಲ್ಲಿ 2 ಅವರೆಲ್ಲ ರೀಚ್ ಆಗಿಬಿಡ್ತಾರೆ. ಸರಿನಾ? ಕಷ್ಟ ಸುಖಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಬಾಧ್ಯ ಆಯ್ತಾರೆ ಸರ್. ಸುರೇಶ್ ಅಣ್ಣ ಅವರು ಇಲ್ಲಿ ನೋಡ್ಕೋತಾರೆ ಹತ್ತಿರದಲ್ಲಿ. ಸಪೋಸ್ ಅವರು ಬರೋ ಟೈಮ್ ಬರ್ತಾರೆ, ಇವರು ಬರ್ತಾರೆ. ಅಣ್ಣ ತಮ್ಮ ಇಬ್ಬರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಷ್ಟೇ ದುಡಿದಿದ್ದಾರೆ ಸರ್. ಎರಡು ಮಾತೇ ಇಲ್ಲ. ಆಯಿತಾ? ಅವರು ಹಾಕಿರೋ ಎಫೆಕ್ಟಿಗೆ ಅವ್ರು ಮುಖ್ಯಮಂತ್ರಿ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಆಗಲಿ ಸರ್, ತುಂಬ ಸಂತೋಷ. ಆಗಲಿ, ಚೆನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ಗೋಸ್ಕರ ಕಾಂಗ್ರೆಸ್ಸಲ್ಲಿ ಮೇಯ್ನ್ ಲೀಡ್ರಿ ಅಂದರೆ ಇವತ್ತಿನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ವಿಚಾರನೇ. ನಮಗೆ ನಾವು ಹೇಳೋದ್ರಲ್ಲಿ ಏನಿಲ್ಲ, ಅಲ್ಲಿ ಎರಡು ಮಾತಿಲ್ಲ. ಎಲ್ಲ ಜನತೆಗೆ ಗೊತ್ತಿದೆ. ಜನರಲ್ ಆಗಿ ಕಾಂಗ್ರೆಸ್ಸಲ್ಲಿ ಮೇಯ್ನ್ ಲೀಡರ್ ಅಂದರೆ ಸಾಯಿಬ್ರೆ. ಆಯ್ತಾ? ಸರ್ಕಾರ ಇತ್ತು, ಹಿಂದಿನ ಸರ್ಕಾರಗಳು ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಅವ್ರಿಗೆ ಏನ್ ಸಲಹೆ ಕೊಡ್ತೀರಾ? ಇಂಥದ್ದೊಂದು ಕೆಲಸ ಆಗ್ಬೇಕು ಸರ್. ಆಗ್ಬೇಕು ಸರ್. ಇನ್ನೂ ಇವಾಗ 75% ಕೆಲಸ ಆಲ್ಮೋಸ್ಟ್ ಅಕ್ಕಪಕ್ಕ ಎಲ್ಲ ಆಗಿದೆ.
ಇನ್ನೂ ಆಗಬೇಕೇ ಇರೋದು ಇನ್ನೂ 25% ಇದೆ. ಎಲ್ಲನೂ ಆಗೋಗಿದೆ ಅಂತ ಹೇಳೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಇನ್ನೂ ಮೆಡಿಕಲ್ ಕಾಲೇಜ್ ಮೇನ್ ಬೇಕು, ಇಂಪಾರ್ಟೆಂಟು. ನಮ್ಮ ಕನಕಪುರದ ಕ್ಷೇತ್ರದಲ್ಲಿ ಕನಕಪುರದಲ್ಲೇ ಮೆಡಿಕಲ್ ಕಾಲೇಜ್ ಕೊಟ್ಟರೆ ಅದರಷ್ಟು ಒಳ್ಳೆ ಕೆಲಸ ಇನ್ಯಾವುದೂ ಇಲ್ಲ. ಯಾಕೆಂತಂದರೆ ತುಂಬ ಇಂಪಾರ್ಟೆಂಟು, ಮೆಡಿಕಲ್ ಕಾಲೇಜ್ ಬೇಕು. ಇನ್ನೂ ಪ್ರತಿಯೊಂದು ಬೇಕು. ನೋಡಿ, ನಮ್ಮ ದೊಡ್ಡಹಳ್ಳಿಯಲ್ಲಿ ಇನ್ನೂ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಸಾರ್ವಜನಿಕರಿಗೆ ಬಾತ್ರೂಮ್ದು ವ್ಯವಸ್ಥೆ ಬೇಕು. ಇವಾಗ ಹೆಣ್ಮಕ್ಳು ಅವರು ಇವರು ಎಲ್ಲ ಬರ್ತಾರೆ ಅಲ್ವಾ, ಹಳ್ಳಿ ಕಡೆ ಹೆಣ್ಮಕ್ಳೆಲ್ಲ ಬರ್ತಾರೆ, ಅರ್ಜೆಂಟಾಗಿ ಒಂದು ಬಾತ್ರೂಮ್ ಮಾಡಿ ಬರುವಂಥ ಹೆಣ್ಮಕ್ಳುಗಳಿಗೆ ಇವಾಗ ಹಳ್ಳಿ ಕಡೆ ಎಲ್ಲ ಬರ್ತಾರೆ, ಅವರು ಇಲ್ಲಿಗೆ ಬಂದು ಅವರು ಒಂದು ವಾಶ್ರೂಮ್, ಪ್ರತಿಯೊಬ್ಬರು ವಾಶ್ರೂಮೇ ಕೇಳೋದು ಮೇಯ್ನ್. ಮೊದಲನೇದಾಗಿ ಆಲ್ಮೋಸ್ಟ್ ಎಲ್ಲ ಸೌಲಭ್ಯ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಇನ್ನೂ ಕೆಲವು ಆಗಬೇಕಾಗಿರೋದು ಬೇಕಾದಷ್ಟಿದೆ. ಇನ್ನೊಂದು ಬಸ್ ಸ್ಟ್ಯಾಂಡ್ ಮಾಡಬೇಕು. ಬಸ್ ಸ್ಟ್ಯಾಂಡ್ ಮಾಡಿ ಅತಿ ಶೀಘ್ರವಾಗಿ ವಾಶ್ರೂಮ್ ಮಾಡಿ ಸಾರ್ವಜನಿಕರಿಗೆ ಇದು ಒಂದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕು. ಆಯಿತಾ? ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಲೂ ಎಲ್ಲೇ ಹೋದ್ರೂ ಕನಕಪುರ ಕ್ಷೇತ್ರದಲ್ಲಿ, ನಮ್ಮ ಕನಕಪುರ ಕ್ಷೇತ್ರ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಬೇರೆ ಕ್ಷೇತ್ರದಲ್ಲೂ ಹೋಯ್ತೀವಿ, ಎಲ್ಲ ಬೇರೆ ತಾಲೂಕು ನಾವು ಓಡಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ತಾಲೂಕು ನೋಡಿದಾಗ ಕನಕಪುರ ತಾಲೂಕು ನೋಡಿದ್ರೆ ಏನೋ ಒಂಥರ ಖುಷಿ. ಯಾಕೆ ಅಂತಂದರೆ ಅಣ್ಣ ತಮ್ಮ ಇಬ್ಬರು ಅಷ್ಟು ಎಫೆಕ್ಟ್ ಹಾಕಿ ಕಾಂಗ್ರೆಸ್ ಕಡೆಯಿಂದ ಪಕ್ಷದಿಂದ ದುಡಿದಿದ್ದಾರೆ, ಎರಡು ಮಾತೇ ಇಲ್ಲ. ನಮ್ಮ ಸಾಹೇಬರು ಸುರೇಶ್ ಅಣ್ಣ ತಮ್ಮ ಇಬ್ಬರು ಜೋಡಿ ಎತ್ತಿರ್ತಾರ, ಅಷ್ಟೇ ಎಫೆಕ್ಟ್ ಹಾಕಿ ಇಡೀ ಹಳ್ಳಿಗೂ ಎಲ್ಲ ರೋಡಿನ ಸೌಲಭ್ಯ, ನೀರಿನ ಸೌಲಭ್ಯ, ಒಂದು ಪ್ರತಿಯೊಂದು ದೊಡ್ಡಿ 2 ಮನೆ ಒಂಟಿ ಮನೆ ದೊಡ್ಡಿಗೂ ನೀರು, ಕರೆಂಟು, ರೋಡು ಎಲ್ಲ ಸೌಲಭ್ಯನೂ ಚೆನ್ನಾಗಿದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಇನ್ನೂ ನಾನು ಹೇಳಿಲ್ವಾ, 75% ಆಲ್ರೆಡಿ 80% ಕೆಲಸ ರೀಚ್ ಮಾಡಿದ್ದಾರೆ. ಇನ್ನೂ ಒಂದು 20-25 ಕೆಲಸ ಮಾಡೋದಿದೆ. ಆದಷ್ಟು ಮುಖ್ಯಮಂತ್ರಿ ಆಗಲಿ, ದೇವ್ರು ಒಳ್ಳೇದು ಮಾಡಲಿ, ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ದೇವ್ರು ಕಾಪಾಡಲಿ. ಇನ್ನೂ ಸಾರ್ವಜನಿಕರಿಗೆ ಅವ್ರು ನೆಮ್ಕೊಂಡಿರೋ ಜನತೆಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ನಮಗೂ ತುಂಬ ಭರವಸೆ ಇದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ಹೆಸರು ಸಾಕೇಗೌಡ ಸರ್, ಸಾಕೇಗೌಡ, ಮಯೂರ ಬೇಕ್ರಿ, ದೊಡ್ಡಹಳ್ಳಿ, ಸಾಕೇಗೌಡ. DK ಶಿವಕುಮಾರ್ ಅವರು ದೊಡ್ಡಹಳ್ಳಿಲಿ ಇದ್ದಂಥವ್ರು, ಅವರು ಈಗ ರಾಜ್ಯದ ಗದ್ದುಗೆಯನ್ನು ಎತ್ತಿದ್ದಾರೆ, ಏನು ಹೇಳ್ತೀರಿ? ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಖುಷಿ ಅಂದರೆ ಎಷ್ಟು ಅಂತ ನಾವು ಹೇಳಲಾರ್ದಷ್ಟು ಖುಷಿ ಆಗ್ತದೆ. ನಮ್ಮ ಊರಿನಲ್ಲಿ ವರ್ಷಕ್ಕೆ ಒಂದೇ ಹಬ್ಬ ಆಗ್ತಾಯಿದ್ದು, ಈ ಸಾರಿ ಅಂತೂ 2 ಹಬ್ಬ ಆಗೋ ಥರ ಇದೆ. ಹಾಂ ಸರ್, ಈಗ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊ ಬಂದಿರ್ತಕ್ಕಂಥವ್ರು, ಈ ಊರಿಗೆಲ್ಲ ಏನೇನು ಮಾಡಿಕೊಟ್ಟಿದ್ದಾರೆ? ಖಂಡಿತ ಈಗ ನೀವು ಕಣ್ಣಾರೆ ನೋಡಿದ್ದೀರಾ, ರಸ್ತೆಗಳು ಪ್ರತಿಯೊಂದು ಚಿಕ್ಕ ರಸ್ತೆಯೂ ಕೂಡ ಕಾಂಕ್ರೀಟ್ ರಸ್ತೆಗಳು. ನೀವು ಬೆಂಗಳೂರಲ್ಲಿ ನೋಡಿದ್ರು ಕೂಡ ಇಂಥ ರಸ್ತೆಗಳು ಸಿಗೋಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಇನ್ನೂ ನೀರಿನ ವ್ಯವಸ್ಥೆ ಇರ್ಬೋದು. ಈಗ ಮೇಕೆದಾಟು ಕೆಲಸನ ಮಾಡೇ ಮಾಡ್ತೀನಿ ಅಂತ ಹೇಳಿದರೆ ಮಾಡೇ ಮಾಡ್ತಾರೆ, ಅಷ್ಟು ಛಲಗಾರ ಮಾಡೇ ಮಾಡ್ತಾರೆ. ಅವ್ರ ಕೆಲಸ ಇದರಲ್ಲಿ ಅವರ ಅಧಿಕಾರದಲ್ಲೇ ಮೇಕೆದಾಟು ಕೂಡ ನಮಗೆ ಬರ್ತದೆ. ಸರ್, ಈಗ ದೊಡ್ಡಹಳ್ಳಿಲಿ ಒಂದು ಶಾಲೆಗಳಿಗೆ ಜಮೀನು ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬಂತು, ಏನು ಹೇಳ್ತೀರಿ? ಹೌದು, ಸ್ವಂತಹ ಜಮೀನನ್ನು ಶಾಲೆಗಳಿಗೆ ನೀಡಿ ಶಾಲೆ ಕಟ್ಟಿಸ್ಕೊಟ್ಟಂಥವ್ರು ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಯಾರೂ ಈ ಥರದ್ದು ಇಲ್ಲ ಅನಿಸುತ್ತೆ ನನಗೆ. ಅಷ್ಟು ಕೆಲಸ ಮಾಡಿದ್ದಾರೆ. ದೊಡ್ಡಹಳ್ಳಿಯಲ್ಲಿ ಕಟ್ಟಿಸಿದ್ದಾರೆ, ಕೋಡಹಳ್ಳಿಯಲ್ಲಿ ಕಟ್ಟಿಸಿದ್ದಾರೆ, ಸ್ವಂತ ಜಾಗ ಕೊಟ್ಟು ಕಟ್ಟಿಸ್ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಏನೇನೆಲ್ಲ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ನೀಡ್ತೀವಿ ಸರ್ ಅವರಿಗೆ? ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸನೂ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನು ಕನಕಪುರ ಮಾದರಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಕನಕಪುರ ಮಾದರಿಯಲ್ಲಿ ಇಡೀ ರಾಜ್ಯದಲ್ಲಿ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಓಕೆ, ಅಂದರೆ ಈಗ ಅವರ ಸ್ಟೈಲು, ಅವರ ನಡವಳಿಕೆ, ಅಥವಾ ಸಿದ್ದರಾಮಯ್ಯ ಅಂದರೆ DK ಶಿವಕುಮಾರ್ ಅವ್ರಿಗೆ ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಏನೆಲ್ಲ ಒಂದು ಸಲಹೆಯನ್ನು ನೀಡ್ತೀರಿ, ಇಂಥ ಕೆಲಸಗಳಾಗಬೇಕಿತ್ತು? ಇಲ್ಲ, ಸಿದ್ದರಾಮಯ್ಯ ಸಾಹೇಬರು ಕೂಡ ಕೆಲಸ ಮಾಡಿದ್ದಾರೆ, DK ಶಿವಕುಮಾರ್ ಸಾಹೇಬರು ಕೂಡ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತು ಎಲ್ಲರೂ ಒಟ್ಟಾಗಿ ತಗೊಂಡು ಕೆಲಸ ಮಾಡುವಂಥ ಶಕ್ತಿ ಕೂಡ ಇವ್ರಿಗಿದೆ. ತಗೊಂಡು ಅವ್ರಿಗೆ ಎಲ್ಲರಿಗೆಲ್ಲಕ್ಕಿಂತಲೂ ಚೆನ್ನಾಗಿ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ನಿಮ್ಮ ಹೆಸರು? ಕೃಷ್ಣ ಅಂತ. ಅದೇ ಚಿಕ್ಕ ವಯಸ್ಸಿನ ವಿಷಯಕ್ಕೆ ಬಂದರೆ ಸರ್, ನೀವು ನೋಡಿದಂಥವ್ರು DK ಶಿವಕುಮಾರ್, ಹೌದು, ಹೇಗಿತ್ತು ಚಿಕ್ಕ ವಯಸ್ಸಿನಲ್ಲಿ ಏನು ನಡವಳಿಕೆ ಇತ್ತು ಈಗಲೂ ಕೂಡ ಅದೇ ಇದೆ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರ ಜೊತೆ ಬೆರೀತಾ ಇದ್ರು. ಅವರು ಓದಿದ್ದೆಲ್ಲ ಬೆಂಗಳೂರಲ್ಲಿ, ಬಟ್ ಊರಿಗೆ ಬಂದಾಗೆಲ್ಲ ನಮ್ಮ ಎಲ್ಲರ ಜೊತೆಲೂ ಇರ್ತಾಯಿದ್ರು. ಎಲ್ಲರ ಜೊತೆ ಒಳ್ಳೆ ಒಡನಾಟ ಹಾಕ್ಕೊಂಡಿದ್ರು. ಮತ್ತು ಈಗಲೂ ಕೂಡ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಅವರು ಬಂದಾಗ, ಬೆಂಗಳೂರು ಇಲ್ಲಿಗೆ ಬಂದಾಗ, ನಾನು ಮಂತ್ರಿಯಾಗಿ ಬಂದಿಲ್ಲ, ನಾನು ನಿಮ್ಮ ಸೇವಕ ಆಗಿ ಬಂದಿದ್ದೀನಿ ಅಂತಲೇ ಎಲ್ಲ ಜನಗಳಿಗೆಲ್ಲ ಹೇಳೋದವರು. ಯಾವತ್ತೂ ನಾನು ಮಂತ್ರಿಯಾಗಿ ಬಂದಿದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದರೆ ನಾನು ನಿಮ್ಮ ಸೇವಕನಾಗಿ ಬಂದಿದ್ದೀನಿ ಅಂತಲೇ ಹೇಳೋರು. ಸರ್, ನೀವು ಕೂಡ ಅವರ ಸಮಕಾಲೀನವ್ರೆ ಅಂತ ಹೇಳಿದ್ರಿ. ಆಗ ಇಲ್ಲಿ ಈ ಬಾಲ್ಯಾವಸ್ಥೆಯಲ್ಲಿ ಆಟ ಆಡೋಂಥದ್ದು ಗೋಲಿ, ಬುಗ್ರಿ, ಚಿನ್ನಿದಾಂಡು, ಈ ಥರದ್ದು ಏನಾದ್ರು ಇತ್ತಾ ಇಲ್ಲಿ ಏನಾದ್ರು ಬಂದಾಗೆಲ್ಲ? ಇಲ್ಲ, ಆ ಥರ ಏನಿಲ್ಲ. ಅವ್ರು ಯಾವಾಗಲೂ ಅವ್ರು ಅಲ್ಲಿ ಓದೋದು ಆದ್ರಿಂದ ಯಾವಾಗಲೂ ಒಂದ್ಸರಿ ರಾಜ್ಯದಲ್ಲಿ ಬರ್ತಾಯಿದ್ರು. ಬಂದಾಗ ಅವ್ರ ಅಜ್ಜಿ ಮನೆ, ಇಲ್ಲಿಂದ ಅವ್ರ ಅಜ್ಜಿ ಮನೆ, ಮತ್ತು ಕನಕಪುರದಲ್ಲಿ ಅವ್ರ ಅಜ್ಜಿ ಮನೆ ಇತ್ತು. ಅಲ್ಲಿ ಇಲ್ಲಿ ಒಂದು ದಿವಸ ಅಥವಾ 2 ದಿವಸ ಇದ್ದು ಮತ್ತು ಅವ್ರ ಕಾಲ ಕಳೆದಿದ್ದಲ್ಲ ಬೆಂಗಳೂರಲ್ಲೇ. ಸರ್ ಹೇಳಿ, DK ಶಿವಕುಮಾರ್ ಅವರು CM ಆಗ್ತಿದ್ದಾರೆ, ಏನು ಹೇಳ್ತೀರಿ? ಬಹಳ ಖುಷಿ ಆಗ್ತಾ ಇದೆ. ನಾವು ಸುಮಾರು 20-25 ವರ್ಷದಿಂದ ನಿರೀಕ್ಷೆ ಮಾಡ್ಕೊಂಡಿದ್ದೋ ನಮ್ಮ ನಾಯಕರು ಈ ರಾಜ್ಯದ ಚುಕ್ಕಾಣಿ ಹಿಡಿಬೇಕು, ಅವರು ಈ ರಾಜ್ಯದ
ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾರೆ ಅಂತ ನೋಡಬೇಕು ಅಂತ ನಾವು ಅಭಿಮಾನಿಗಳಾಗಿ ನಾವೆಲ್ಲರೂ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೋ. ಡಿ ಕೆ ಶಿವಕುಮಾರ್ ಅವರು ಏನು ನಡೆದು ಬಂದ ದಾರಿ ಏನಿದೆ, ನಾವು ಅವ್ರನ್ನ ಚಿಕ್ಕ ಹುಡುಗರಿಂದ ನೋಡಿದ್ದೀವಿ. ನಾವು ಸುಮಾರು 40-45 ವರ್ಷದಿಂದ ಅವರು ರಾಜಕೀಯ ಮಾಡಿಕೊಂಡು ನಮ್ಮ ಕನಕಪುರ ತಾಲೂಕನ್ನ ಭಾಳ ಅಭಿವೃದ್ಧಿ ಪಡಿಸೋರು. ಇಡೀ ಕರ್ನಾಟಕದಲ್ಲೇ ಒಂದು ಮಾದರಿ ತಾಲೂಕಾಗಿ ನಮ್ಮ ಕನಕಪುರ ತಾಲೂಕು ಈಗಾಗಲೇ ಜನ ನೋಡ್ತಾ ಇದ್ದಾರೆ. ಏನು ನಂಜುಂಡಪ್ಪ ವರದಿಲಿ ನಮ್ಮದು 177ನೇ ಸ್ಥಾನದಲ್ಲಿತ್ತು ಕನಕಪುರ ತಾಲೂಕು. ಡಿ ಕೆ ಶಿವಕುಮಾರ್ ಅವರು ಅದನ್ನು ಮನಗಂಡಂಥ ಡಿ ಕೆ ಶಿವಕುಮಾರ್ ಅವರು ಇಡೀ ಕನಕಪುರ ತಾಲೂಕನ್ನು ಯಾವ ಒಂದು ಸಿಟಿಗೂ ಕಡಿಮೆ ಇಲ್ದಂಗೆ ನಮ್ಮ ಕನಕಪುರ ತಾಲೂಕನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸವ್ರೆ. ಅದ್ರ ಜೊತೆಗೆ ಒಬ್ಬ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ವ್ಯಕ್ತಿ, ಯಾವುದೇ ಅಪ್ಪ ಆಗಲಿ ಅವ್ರ ತಾತ ಆಗಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗಿ ಗುರುತಿಸ್ಕೊಂಡು ನಮ್ಮ ಕರ್ನಾಟಕನ ಕನಕಪುರ ತಾಲೂಕಿನ ಕೀರ್ತಿಯನ್ನು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಪಸರಿಸವ್ರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ. ಮತ್ತು ಮುಖ್ಯಮಂತ್ರಿಯಾಗಿ ಅವರು ಬುಧವಾರ ಏನು ಸ್ವೀಕರಿಸ್ತವ್ರೆ, ಅವ್ರು ಹೇಳ್ತಾರೆ ಒಳ್ಳೆ ಗಳಿಗೆ ಒಳ್ಳೆ ಮುಹೂರ್ತ ಬರ್ತದೆ ಅಂತ. ಅದು ಬಂದೇ ಬಿಡ್ತು. ಬುಧವಾರ 3ನೇ ತಾರೀಕು ನಾವು 4 ಗಂಟೆ 5 ನಿಮಿಷಕ್ಕೆ ಒಳ್ಳೆ ಮುಹೂರ್ತ ಒಳ್ಳೆ ಗಳಿಗೆ ಬಂದೇ ಬಿಡ್ತು. ಅವರು ಯಾವುದೇ ಒಂದು ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿದ್ರೂ ಕೂಡ ಅವರು ನಾನು ಒಕ್ಕಲಿಗ ನಾಯಕ ಅಂತ ಅವರು ಎಲ್ಲೂ ಬಿಂಬಿಸ್ಕೊಳ್ಳಿಲ್ಲ. ಅವರು ಸರ್ವ ಜನಾಂಗದ ನಾಯಕರು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಅವರು ಎಲ್ಲ ಧರ್ಮನೂ ಪ್ರೀತಿಸ್ತಾರೆ. ಅವ್ರ ಧರ್ಮನ ಅವ್ರು ಬಿಟ್ಕೊಡ್ಲಿಲ್ಲ. ಕೆಲವರು ಹೇಳ್ಕೊತಾರೆ ನಾವು ಏನು ಧರ್ಮ ರಕ್ಷಕರು, ನಾವು ಧರ್ಮಕ್ಕೋಸ್ಕರ ನಾವು ಓಡಾಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಆ ರೀತಿ ಇಲ್ಲ. ಅವರು ರಾಜಕೀಯನ ಧರ್ಮದಲ್ಲಿ ರಾಜಕೀಯ ಮಾಡಲಿಲ್ಲ. ಅವರು ಡಿ ಕೆ ಶಿವಕುಮಾರ್ ಅವರು ಧರ್ಮಕ್ಕೋಸ್ಕರ ರಾಜಕೀಯ ಮಾಡಲ್ಲ, ಜನಗಳಿಗೋಸ್ಕರ ರಾಜಕೀಯ ಮಾಡಿದ್ರು. ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇರುವ ಮಟ್ಟಿಗೆ ನಾವು ಒಬ್ಬ ನಾಯಕ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನಮ್ಮ ಯುವಕರಿಗೆ ಮಾದರಿಯಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡವ್ರೆ. ಅವರು ಇವತ್ತು ಮುಖ್ಯಮಂತ್ರಿ ಆಗ್ತಾರೆ. ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಅವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಶಿವಣ್ಣ ಅಂತ ಶೆಟ್ಟಿಕೆರೆ ದೊಡ್ಡಿ, ಡಿ ಕೆ ಶಿವಕುಮಾರ್ ಕಟ್ಟ ಅಭಿಮಾನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.